ಈ ನ್ಯೂ ಜನ್ ಕಲ್ಟ್ ಅಂತ ಹೇಳ್ಬೋದು. ಆಗಂಗಿದೆ ಆಕ್ಟರ್ ಆಗು ಅಂತ. ನಾನು ರಿಜೆಕ್ಷನ್ಸ್ ಫೇಸ್ ಮಾಡಿದ್ದೀನಿ. ಅವರು 4-5 ಜನ ತೋರಿಸಿದಾಗ ಅದ್ರಲ್ಲಿ ನನ್ನನ್ನು ನೋಡಿ ಇವ್ರನ್ನ ಕರೀರಿ ಅಂತ ಅಂದ್ರು. ಫಸ್ಟ್ ಸಿನಿಮಾಗೆ ಈ ತರದೊಂದು ಬ್ಯಾನರು, ಈ ತರದೊಂದು ಪ್ರೊಡಕ್ಷನ್ ಹೌಸು. ಮನೇನೆ ಆಕ್ಚುಲಿ ನಮ್ಮ ಹಳೆ ಮನೇನ ನಾವು ಶೂಟಿಂಗ್ ಕೊಡ್ತಿದ್ವಿ. ಭಾವನಾ ಅನ್ನೋ ಹೆಸರುಗಳು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ. ಮೇ ಬಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಪದಗಳೆಲ್ಲ ಬರುತ್ತೆ. ಈ ವ್ಯಕ್ತಿ ಹೀಗೆ, ಈ ಕ್ಯಾರೆಕ್ಟರ್ ಹೀಗೆ, ನಿಮ್ ಸುತ್ತ ಹೀಗೆ ನಡೀತಿದೆ. ಸಿನಿಮಾಗಳೇ ನೋಡಿದ್ದೀರಾ ಗೊತ್ತಿಲ್ಲ ನನಗೆ. ಆಫೀಸಲ್ಲಿ ಕೂತು ಸಿನಿಮಾಗಳು ನೋಡೋದೇ ಒಂದು. ಚೈಲ್ಡ್ಹುಡ್ ಇಂದ ಒಂದಷ್ಟು ಸಿನಿಮಾಗಳು ನೋಡ್ಕೊಂಡ್ ಬಂದಿರ್ತೀರಾ. ನಿಮಗೆ ತುಂಬಾ ಇಷ್ಟ ಆಗದಂತ ಕಲಾವಿದರಾಗಿರ್ಬೋದು, ಇಲ್ಲ ಇವ್ರ ತರ ಆಗ್ಬೇಕು ಅಂತ ಅನ್ಸಿದ್ದುಂಟಾ? ಒಂದ್ ಸಿನಿಮಾ ನೋಡಿದಾಗ ಆ ಸಿನಿಮಾದ ಕ್ಯಾರೆಕ್ಟರ್ಗಳು ನನಗೆ ತುಂಬಾ ಇಷ್ಟ ಆಯ್ತು. ವ್ಯಕ್ತಿಗತ ಪರ್ಸನ್ ಬಿಟ್ಟು ಹೆಂಗ್ ಫೀಲ್ ಆಗ್ತದೆ ಇಂಡಸ್ಟ್ರಿ ಒಳಗೆ ಬಂದಿದ್ದೀರಾ? ಇನ್ನೂ ನಾನು ಪ್ರಾಸೆಸ್ಸೇ ಮಾಡಿಲ್ಲ. ಒಂದು ಸಣ್ಣ ನಿರೀಕ್ಷೆ, ನನ್ನ ಸಿನಿಮಾ ಹಿಂಗ್ ಆಗ್ಬೋದು, ಒಂದು ಡೈಲಮ್ ಅಂತೂ ನಿಮ್ಮ ಮೈಂಡಿಗೆ ಬಂದಿರುತ್ತೆ. ಆ ಸಿನಿಮಾ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಭಾವನಾ ರೆಡ್ಡಿ ಅವರಿದ್ದಾರೆ. ನಿಮ್ಗೆ ಗೊತ್ತಾಗ್ತದೆ ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಜೇಸಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಾಕಿರೋಂಥ ಸಿನಿಮಾ. ಸುಮಾರು ವಿಷಯಕ್ಕೆ ಇಡೀ ಚಿತ್ರತಂಡನ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನನ್ನ ಜೊತೆಗೆ ಶುಭಾರಂಭಕ್ಕೆ ಹೀರೋಯಿನ್ ಇದ್ದಾರೆ ಜೊತೆಗೆ. ಭಾವನಾ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಅನಿಸ್ತು ಪೋಸ್ಟರ್ ಎಲ್ಲ ನೋಡಿ? ಪೋಸ್ಟ್ ಅಲ್ಲ, ಟ್ರೈಲರ್ ನೋಡಿ, ಟೀಸರ್ ನೋಡಿ. ಅಂದರೆ ಒಂದು ಕಲ್ಟ್ ಕ್ಲಾಸಿಕ್ ಅಥವಾ ಈ ನ್ಯೂ ಜನ್ ಕಲ್ಟ್ ಅಂತ ಹೇಳ್ಬೋದು. ಆ ಥರದಂಥ ಒಂದು ಅನಿಸಿಕೆ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಇದೆ. ಸೊ ಡಾಲಿ ಇದ್ಮೇಲೆ ಅದೊಂದು ಒಳ್ಳೆ ಕಂಟೆಂಟ್ ಆಗಿರುತ್ತೆ ಅನ್ನೋ ನಂಬಿಕೆ. ಸೊ ನೀವು ಹೇಳಬೇಕು ಇಲ್ಲಿಂದ. ಸೊ ಹೇಗಾಯಿತು ಜೇಸಿಗೆ ನೀವು ಬಂದಿದ್ದು ಹೇಗೆ? ನಿಮ್ಮ ಹಿನ್ನೆಲೆಯಿಂದ ಶುರು ಮಾಡೋಣ. ಸೊ ನಾನು ಇಂಜಿನಿಯರಿಂಗ್ ಓದ್ತಿರ್ಬೇಕಾದಾಗ, ಫಸ್ಟ್ ಇಯರಲ್ಲಿ ಇರಬೇಕಾದಾಗ ಫ್ಯಾಷನ್ ಶೋ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರಬೇಕಾದ್ರೆ ನಮ್ಮ ಸೀನಿಯರ್ಸ್ ನನ್ನನ್ನು ಸೆಲೆಕ್ಟ್ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಬೇರೆ ಕಾಲೇಜ್ಗೆ ಹೋಗಿ ನಾವು ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಿದಾಗ ನನಗೆ ಆ ಫೀಲಿಂಗ್ ಇಷ್ಟ ಆಯಿತು. ಸ್ಟೇಜ್ ಮೇಲೆ ಇರೋದು ಅದು ಏನೋ ಒಂಥರ ಇಷ್ಟ ಆಯಿತು. ಸರಿ, ನಾನು ಮನೆಗೆ ಬಂದ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದೆ, ಈ ಥರ ಇದು ಮಾಡೋದಾ ನಾನು ಅಂತ. ನಿಮ್ಮ ಅಪ್ಪನ ಕೇಳಿ ನೋಡು ಅಂತಂದರು. ಅಪ್ಪನ ಹತ್ರ ಹೋದೆ, ಹೀಗೆ ಮಾಡ್ಲಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದು, ಮಾಡೋದಾ ಅಂತ. ಅವ್ರು ಒಂದೇ ಅಂದಿದ್ದು, ಆಗಂಗಿದೆ ಆ್ಯಕ್ಟರ್ ಆಗು ಅಂತ. ಸೊ ಆವಾಗ ಕೂತಿದ್ದು ಥಾಟು, ಇದೊಂದು ಆಪ್ಷನ್ ಇದೆಯಲ್ಲ, ಇದಾಗ್ಬೋದಾ ನಾನು ಅಂತ. ಬಿಕಾಸ್ ನಾನು ತುಂಬ ಇಂಟ್ರೋವರ್ಟ್ ಆಸ್ ಎ ಚೈಲ್ಡ್. ಸೊ ನನಗೆ ಯಾವತ್ತೂ ಕ್ಯಾಮ್ರಾ ಮುಂದೆ ಬರಬೇಕು, ಮಾಡಬೇಕು ಅಂತ ಇದಿರಲಿಲ್ಲ. ಸೊ ಆಗ ಕೂತಿದ್ದು ಥಾಟು ಆಲ್ಮೋಸ್ಟ್ ಸುಮಾರು ಒಂದು ವರ್ಷ ಆದಮೇಲೆ ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮುಗಿಸಿ, ಅದಾದಮೇಲೆ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದೆ. ಯಾವುದೂ ಅಷ್ಟಾಗಿ ವರ್ಕ್ ಆಗಿರಲಿಲ್ಲ. ನಾನು ರಿಜೆಕ್ಷನ್ಸ್ ಫೇಸ್ ಮಾಡಿದ್ದೀನಿ. ಕೆಲವು ಶುರು ಆಗ್ತಿರಲಿಲ್ಲ ಎಲ್ಲ ಮಾತುಕತೆ ಆದಮೇಲೂ. ಹಾಗಾಗಿ 2023 ಜಾನ್ವರಿಯಲ್ಲಿ ನನ್ನ ಫ್ರೆಂಡ್ ಒಬ್ಬರು ಈ ಸಿನಿಮಾಗೆ ಆಡಿಷನ್ನಿಗೆ ಬಂದಿದ್ದರು. ಸೊ ಹಾಗಾಗಿ ಡೈರೆಕ್ಟರ್ ಅವ್ರು ಕೇಳಿದ್ರು, ಸಿಂಗ್ ನಿಮ್ಗೆ ಯಾರು ಆರ್ಟಿಸ್ಟ್ ಗೊತ್ತಿದ್ರೆ ಅವ್ರ ಫೋಟೋ ತೋರಿಸಿ ಅಂತ. ಅವರು 4-5 ಜನ ತೋರಿಸಿದಾಗ ಅದ್ರಲ್ಲಿ ನನ್ನನ್ನು ನೋಡಿ ಇವ್ರನ್ನ ಕರೀರಿ ಅಂತ ಅಂದರು. ಸೊ ಹಾಗಾಗಿ ನಾನು ಬಂದು ಆಡಿಷನ್ ಕೊಟ್ಟು ಇವಾಗ ಸುಮಾರು 3 ವರ್ಷ ಆಗಿದೆ ಸಿನಿಮಾ ಜೊತೆ. 3 ವರ್ಷದಿಂದ ಟ್ರಾವೆಲಿಂಗ್ ಇರ್ತೀರ. ಓಕೆ, ಆ್ಯಕ್ಟಿಂಗ್ ಕಲ್ತಿದ್ದು ಬೇಸಿಕ್ಸ್ ಅಂದರೆ ಓಕೆ ಬರಬೇಕು ಅಂತ ಅನ್ನಿಸ್ತು, ಎಲ್ಲ ಆಯಿತು. ಓಕೆ, ಈ ಒಂದು ಟ್ರೈನಿಂಗ್ ಅಂತ ಬಂದಾಗ ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿದ್ದೆ, 10 ಸಿನಿಮಾ ಅಂತ, ನಾಗ್ತಲಿ ಚಂದ್ರಶೇಖರ್ ಅವ್ರದ್ದು. ಸೊ ಅಲ್ಲಿ ಒಂದು ಫಾರ್ಮಲ್ ಲರ್ನಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ಬಿಕಾಸ್ ನಾವು ಏನೇ ಕಲ್ತ್ರೂ ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟಿಕಲ್ ಅಲ್ವಾ. ಒಂದು ಆ್ಯಕ್ಟರಿಗೆ ಪ್ರಿಪೇರ್ ಆಗೋದಕ್ಕೂ ತುಂಬ ಸ್ಟೆಪ್ಸ್ ಇದೆ, ಪಾಯಿಂಟ್ಸ್ ಇದೆ, ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ. ಸೊ ಹಾಗಾಗಿ ನಾನೊಂದು ಫಾರ್ಮಲ್ ಟ್ರೈನಿಂಗೇ ಬೆಟರ್ ಅಂದ್ಬಿಟ್ಟು ಹೇಳಿ ತೊಗೊಂಡು, ಹಾಗಾಗಿ ಒಂದು ಸ್ವಲ್ಪ ಕಲಿತಾ ಈ ಸಿನಿಮಾ ಜೊತೆಗೆ ಇನ್ನೊಂದು ಸ್ವಲ್ಪ ಕಲಿತು ಈ ಮಟ್ಟಿಗೆ ಆಗಿದೆ. ಸೊ ಬೇಸಿಕಲಿ ಅಂದರೆ ಓಕೆ, ಒಂದು ಸ್ಟೇಜ್ ಫೀಲಿಂಗು ಸಿನಿಮಾಗೆ ಬರಬೇಕು ಅಂತ ಅನಿಸಿದ್ದು, ಅನ್ಸ್ಕೊಂಡಿದ್ದು, ಮತ್ತು ಫಸ್ಟ್ ಸಿನಿಮಾಗೆ ಈ ಥರದೊಂದು ಬ್ಯಾನರು, ಈ ಥರದೊಂದು ಪ್ರೊಡಕ್ಷನ್ ಹೌಸು, ಈ ಥರದೊಂದು ಟೀಮ್ ಸಿಕ್ಕಿದ್ದು ಅಂತ. ಈ ಒಂದು ಹಂತಕ್ಕೆ ಓಕೆ ಒಂದಷ್ಟು ಕಲ್ತಿರ್ತೀರಿ, ಬಂದಿರ್ತೀರಿ. ಅಂದರೆ ಓಕೆ, ಬರೀ ಅದೊಂದು ಫೀಲಿಂಗ್ ಇರಲ್ಲ ನನ್ನ ಪ್ರಕಾರ. ಸೊ ಚೈಲ್ಡ್ಹುಡ್ಡಿಂದ ಒಂದು ಸಿನಿಮಾ ಅನ್ನೋದೊಂದು ಕನೆಕ್ಟ್ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ, ನಮ್ಮ ಸೌತ್ ಇಂಡಿಯನ್ಸ್ಗೆ. ಸೊ ಆ ಒಂದು ವಿಷಯಕ್ಕೆ ಬರ್ತಾರೆ. ನಿಮ್ಮ ಕನೆಕ್ಟ್ ಹೇಗೆ ಸಿನಿಮಾಗೆ ಅಂತ? ನಮ್ಮ ತಂದೆಯವರು ಇಂಡಸ್ಟ್ರಿಯಲ್ಲಿದ್ದರು. ಸೊ ಅವರು ಡಿಸ್ಟ್ರಿಬ್ಯೂಷನ್ನು, ಥಿಯೇಟರ್ ಎಲ್ಲ ನಡೆಸ್ತಿದ್ರು. ಹಾಗಾಗಿ ನಮ್ಮ ಮನೇನೇ ಆ್ಯಕ್ಚುಲಿ ನಮ್ಮ ಹಳೆ ಮನೇನ ನಾವು ಶೂಟಿಂಗ್ ಕೊಡ್ತಿದ್ವಿ. ಸೊ ನಾನು ಚಿಕ್ಕ ವಯಸ್ಸಿಂದ ಏನೋ ಸೈಲೆನ್ಸ್, ಲೈಟ್, ಕ್ಯಾಮ್ರಾ, ಆ್ಯಕ್ಷನ್ ಕೇಳಿ ಅಭ್ಯಾಸ ಆಗಿತ್ತು. ಬಟ್ ಏನಂತಾರೆ, ನನಗಿರಲಿಲ್ಲ ಯಾವತ್ತೂ ಆಸೆ ಲೈಕ್ ಬರಬೇಕು, ಮಾಡಬೇಕು ಅದು ಥಾಟೇ ಇರಲಿಲ್ಲ. ಬಟ್ ಐ ಥಿಂಕ್ ಇವೆಂಚುಲಿ ಡೆಸ್ಟಿನಿ ಥರ ಇಲ್ಲಿ ಬಂದು ಲ್ಯಾಂಡ್ ಆಗಿದೆ ನಾನು ಸದ್ಯಕ್ಕೆ. ಆ್ಯಂಡ್ ಮೊದಲನೇ ಸಿನಿಮಾನೇ ಈ ಥರ ನನಗೆ ಮೂಡ್ ಬಂದಿರೋದು. ಐ ಥಿಂಕ್ ಇಷ್ಟು ವರ್ಷ ಕಾದೋದಕ್ಕೆ ಒಂದು ಏನಂತಾರೆ, ಒಂದು ಫಲ ಸಿಗ್ದಂಗೆ ಅಂತ ಹೇಳ್ಬೋದು. ಬಟ್ ನಾಟ್ ಎಕ್ಸಾಕ್ಟ್ಲಿ. ರಿಲೀಸ್ ಆದಮೇಲೆ ಅದನ್ನು ವಿಲ್ ಬಿ ಮೋರ್ ಆ್ಯಪ್ಟ್. ಬಟ್ ಸದ್ಯಕ್ಕೆ ನನಗೆ ಪ್ರತಿ ಆರ್ಟಿಸ್ಟ್ಗೂ ಇದೊಂದು ಇರುತ್ತೆ, ನನಗೆ ಒಳ್ಳೆ ಕತೆ ಸಿಗಬೇಕು, ನನಗೆ ಒಂದು ಒಳ್ಳೆ ಟೀಮ್ ಸಿಗಬೇಕು, ನನಗೊಂದು ಸ್ಪೇಸ್ ಬೇಕು ನಾನು ಪರ್ಫಾರ್ಮ್ ಮಾಡೋದಕ್ಕಾದ್ರೂ ಅಂತ. ಸೊ ಅದೆಲ್ಲ ಮೂಡ್ ಬಂದಿದೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ.
ಅಂದರೆ ಭಾವನಾ ಅನ್ನೋ ಹೆಸರುಗಳು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ. ಸೊ ಇನ್ನೊಂದು ಭಾವನಾ ಆ್ಯಡ್ ಆನ್ ಆಗ್ತಿದ್ದಾರೆ. ಆ್ಯಂಡ್ ಜೆ ಸಿ ಅಂತ ಬಂದಾಗ ಸೊ ಒಂದು ನಟಿಗೆ ಏನೆಲ್ಲ ಸಿಗಬೇಕು ಆ ಥರದ್ದು ಎಲ್ಲ ಅವಕಾಶ ಸಿಕ್ಕಿದೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಅಂದರೆ ನಿಮ್ಮ ಪೋಸ್ಟರ್ಸ್ ಆಗಿರ್ಬೋದು, ಟ್ರೈಲರ್ ನೋಡಿದಾಗ ಟ್ರೈಲರಲ್ಲಿರುವಂಥ ಅಂದರೆ ಮೇ ಬಿ ಮೇಘನಾ ಅಂತ ಕರೆ ಶುರು ಮಾಡ್ಬೋದೇನೋ. ಸೊ ಆ ಥರದೊಂದು ಬ್ರ್ಯಾಂಡಿಂಗ್ ಆಗೋ ಥರ ಇದೆ ಸಿನಿಮಾದೊಳಗಡೆ. ನಂಬಿಕೆ ಇದೆ, ನೋಡಬೇಕು ಸರ್ ಏನು ಹೇಳ್ತಾರೆ ಎಲ್ಲ ಲಾಸ್ಟಿಗೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅದರ ಮೇಲೆ. ನನಗೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಹುಡುಗಿ ಕ್ಯಾರೆಕ್ಟರಿಂದ ಒಂದು 35 ಇಯರ್ಸ್ ಹುಡುಗಿ ತನಕ ಜರ್ನಿ ತೋರಿಸಿದ್ದಾರೆ, ಟ್ರಾವೆಲ್. ಸೊ ಹಾಗಾಗಿ ನನಗೆ ಇಷ್ಟ ಆಗಿದ್ದು ಈ ಕ್ಯಾರೆಕ್ಟರಲ್ಲಿ ಏನು ಅಂತಂದರೆ, ಒಂದು ಇನ್ನೋಸೆಂಟ್ ಹುಡುಗಿ ಮೆಚ್ಯೂರ್ಡ್ ಆಗಿ ಆಗ್ತಾಳಲ್ಲ ಲೈಫಲ್ಲಿ, ಲೈಕ್ ಆಫ್ಟರ್ ಸರ್ಟನ್ ಇನ್ಸಿಡೆಂಟ್ ಆರ್ ಲೈಫಲ್ಲಿ ನಡೆಯೋ ಘಟನೆಗಳೆಲ್ಲ ಆದಮೇಲೆ. ಸೊ ನನಗೆ ಆ ಆರ್ಕ್ ಇಷ್ಟ ಆಯಿತು ಈ ಕ್ಯಾರೆಕ್ಟರಲ್ಲಿ. ಸೊ ಹಾಗಾಗಿ ಚೆನ್ನಾಗಿತ್ತು, ಕಲಿಯೋ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ನಾನು ಪ್ರಿಪೇರ್ ಆಗಬೇಕಾದ್ರೂ ಒಂದು ಕ್ಯಾರೆಕ್ಟರ್ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದಾಗೂ ನನಗೆ ಒಂದು ಸ್ವಲ್ಪ ರಿಲೇಟ್ ಆಯಿತು. ಅದು ತುಂಬ ಏನಂತಾರೆ ಗ್ರೌಂಡಿಂಗ್ ಆಗಿತ್ತು. ತುಂಬ ಅಂದರೆ ಮೇ ಬಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಪದಗಳೆಲ್ಲ ಬರುತ್ತೆ. ಸಿನಿಮಾದ ಒಳಗಡೆ ಎಷ್ಟು ಪ್ಯಾಷನ್ ಇದ್ದರೆ ಮಾತ್ರ ಈ ಪದಗಳೆಲ್ಲ ಬರುತ್ತೆ ಅಂತ. ನಿಮ್ಮ ಒಂದು ಜರ್ನಿ ಜೆ ಸಿ ಜೊತೆಗೆ, ಸೊ ನೀವು ಅಂದರೆ ಏನೂ ಗೊತ್ತಿಲ್ಲದಿರೋ ಹುಡುಗಿ ಓಕೆ ಒಂದಷ್ಟು ಟ್ರೈನಿಂಗ್ ತೊಗೊಂಡು ಸಿನಿಮಾಗೆ ಬಂದ್ರೂ ಈ 3 ವರ್ಷದ ಟ್ರಾವೆಲಲ್ಲಿ ಸಾಕಷ್ಟು ಕಲ್ತಿರ್ತೀರಾ, ನೋಡಿರ್ತೀರಾ, ಅಂದರೆ ಚಾಲೆಂಜಸ್ ಫೇಸ್ ಮಾಡಿರ್ತೀರಾ. ಆ ಥರದ್ದೊಂದು ಜರ್ನಿ ನೆನೆಸ್ಕೊಳ್ಳೋ ಥರದಾದರೆ ಈ ಒಂದು ಸಿನಿಮಾ ವಿಚಾರಕ್ಕೆ. ನಾನು ಫಸ್ಟ್ ಬಂದಾಗ ಜಾನ್ 2023 ನಾನು ಆಡಿಷನ್ ಕೊಟ್ಟಿದ್ದು, ಬಟ್ ಏನು ಫೈನಲೈಸ್ ಆಗಿರಲಿಲ್ಲ. ಬಿಕಾಸ್ ಅವ್ರು ಇನ್ನೂ ಬೇರೆ ಆಪ್ಷನ್ಸ್ ಎಲ್ಲ ಹುಡುಕ್ತಿದ್ರು, ನೋಡ್ತಿದ್ರು. ಸೊ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಕಾಯಬೇಕಾಗಿತ್ತು ಇದಾಗೋದಕ್ಕೆ. ಅದಾದಮೇಲೆ ನಾವು ವರ್ಕ್ಶಾಪ್ಸ್, ಲೈಕ್ ಒನ್ಸ್ ಐ ವಾಸ್ ಆನ್ ಬೋರ್ಡ್, ವರ್ಕ್ಶಾಪ್ಸ್ ಎಲ್ಲ ಶುರು ಮಾಡಿದ್ವಿ. ಸೊ ನಮ್ಮ ಡೈರೆಕ್ಟರ್ ಅವರು ಹೇಗೆಂದರೆ ತುಂಬ ಈಸಿ ಮಾಡಿಕೊಟ್ರು ನಮಗೆ ಆ್ಯಸ್ ಆ್ಯಕ್ಟರ್ಸ್. ಅವರು ಎಲ್ಲನೂ ಲೈಕ್ ಎಕ್ಸ್ಪ್ಲೇನ್ ಮಾಡೋರು, ಓಕೆ ಈ ವ್ಯಕ್ತಿ ಹೀಗೆ, ಈ ಕ್ಯಾರೆಕ್ಟರ್ ಹೀಗೆ, ನಿಮ್ಮ ಸುತ್ತ ಹೀಗೆ ನಡೀತಿದೆ ಅಂತ. ಸೊ ಅದು ನಮಗೆ ಈಸಿ ಆಗೋದು ಆ್ಯಸ್ ಆ್ಯಕ್ಟರ್ಸ್. ನಮ್ಗೆ ಅಷ್ಟು ಇನ್ಫಾರ್ಮೇಷನ್ ಇದ್ದಾಗ ಯು ಕ್ಯಾನ್ ಆ್ಯಡ್ ಮೋರ್. ಆ್ಯಂಡ್ ಸೊ ನಾವು ಆಲ್ಮೋಸ್ಟ್ ಪ್ರತಿಯೊಂದು ಮೇನ್ ಸೀನ್ ಎಲ್ಲರೂ ನಾವು ರಿಹರ್ಸ್ ಎಲ್ಲ ಮಾಡಿದ್ವಿ, ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಸೊ ನಾವು ಆನ್ ಸೆಟ್ ಹೋದಾಗ ತುಂಬ ಈಸಿ ಆಯಿತು, ಬಿಕಾಸ್ ನಮಗೆ ಟೈಮ್ ಇರಲಿಲ್ಲ ಆ್ಯಂಡ್ ಇಟ್ಸ್ ಅ ಲಾಂಗ್ ಫಿಲ್ಮ್. ಸೊ ನಮಗೆ ತುಂಬ ಟೈಮ್ ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ನಾವು ಹಾಗಾಗಿ ಎಲ್ಲ ಫಾಸ್ಟಾಗಿ ಮಾಡಬೇಕಿತ್ತು. ಒಂದೇ ಸೀನ್ನ ಅರ್ಧ ದಿನ ಹಾಗೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಎಷ್ಟು ಪ್ರಿಪೇರ್ ಆಗಿದ್ವಿ ಅಂದರೆ ಆಲ್ಮೋಸ್ಟ್ 1-2-3 ಟೇಕ್ಸ್ ಎಲ್ಲ ಮುಗಿಸ್ತಾ ಇದ್ವಿ ಎಲ್ಲರೂ, ಎಲ್ಲ ಆರ್ಟಿಸ್ಟೂ. ಸೊ ಅದು ಒಂದು ಏನಂತಾರೆ, ಬಿಕಾಸ್ ನನ್ನ ಫಸ್ಟ್ ಟೈಮ್ ಒಂದು ಫುಲ್ ಫ್ಲೆಡ್ಜ್ ಫಿಲ್ಮ್ ಮಾಡ್ತಿರೋದು. ನನಗೆ ನನಗೆ ಡಾನ್ಸು ಅದು ಎಲ್ಲ ಲೈಕ್ ಎಲ್ಲ ಹೊಸದಾಗಿತ್ತು ಮಾಡೋದು. ಎವ್ರಿ ಹಂತದಲ್ಲಿ ಎವ್ರಿ ಸ್ಟೇಜ್ ವಾಸ್ ನ್ಯೂ. ಸೊ ಹಾಗಾಗಿ ಇಟ್ಸ್ ನೈಸ್. ಈ 3 ಇಯರ್ಸ್ ಒಂದು ಏನಂತಾರೆ ಒಂದು ದೊಡ್ಡ ಯೂನಿವರ್ಸಿಟಿ ಚಾಪ್ಟರ್ ಆಗೋಯ್ತು. ನಿಮ್ಗೆ ಯೂನಿವರ್ಸಿಟಿ ಆಯ್ತಾ ಇದು? ನಿಮ್ಮ ಆ್ಯಕ್ಟಿಂಗ್ ಕಲಿಕೆಗೆ ಯೂನಿವರ್ಸಿಟಿ ಆಯ್ತಾ? ಯೂನಿವರ್ಸಿಟಿ ಆಯಿತು. ಅಂದರೆ ಸಿ ಈ ಥರದ ಸಿನಿಮಾಗಳು ಅಂತಂದಾಗ ಈ ಥರದ ಅಂದರೆ ಇದೊಂಥರ ಲೋಕಲ್ ಕಂಟೆಂಟ್ ಅಂತ ಹೇಳ್ಬೋದು. ಲೋಕಲ್ ಕಂಟೆಂಟು ಮತ್ತು ಈ ಒಂದು ಕ್ಯಾರೆಕ್ಟರೈಸೇಷನ್ಗಳು ಈ ಥರದ ಸಿನಿಮಾಗಳಲ್ಲಿ ಯಾವಾಗಲೂ ಯೂಶಲಿ ತುಂಬ ಬೋಲ್ಡ್ ಇರುತ್ತೆ, ಭಾಷೆ ಬಳಕೆ ತುಂಬ ಲೋಕಲಿಶ್ ಆಗಿರುತ್ತೆ, ಈ ಥರದ್ದೆಲ್ಲ ಚಾಲೆಂಜಸ್ ಇರುತ್ತೆ. ಸೊ ಆ ಥರದ್ದು ವಿಚಾರಕ್ಕೆ ಹೇಳುತ್ತೆ. ನನಗೆ ಆ ಥರ ಏನು ಕಷ್ಟ ಆಗಿಲ್ಲ, ಬಿಕಾಸ್ ನಾನು ಪ್ರಾಪರ್ ಲೋಕಲ್ ಬೆಂಗಳೂರು ಹುಡುಗಿ. ಸೊ ಭಾಷೆ ಅಷ್ಟೊಂದೇನು ಕಷ್ಟ ಆಗಿಲ್ಲ ನನಗೆ ಸಂಭಾಷಣೆ ಮಾಡಬೇಕಾದಾಗ. ಮೇ ಬಿ ಒಂದು 2-3 ವರ್ಡ್ ಇಲ್ಲಿ ಅಲ್ಲಿ, ಲೈಕ್ ಏನಂತಾರೆ ಪದಗಳು ಒಂದು ಸ್ವಲ್ಪ ತುಂಬ ಹಳೆಗನ್ನಡ, ಇಲ್ಲಾಂದರೆ ತುಂಬ ಡೀಪ್ ಮೀನಿಂಗ್ ಇರೋದು, ಅದೊಂದು 2-3 ವರ್ಡ್ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ನಾವು ಹೇಗೆ ಮಾತಾಡ್ತೀವಿ ಹಾಗೆ ತೋರಿಸಿದ್ದಾರೆ. ಅಲ್ಲ, ಈಗ ಯೂಶಲಿ ಈಗ ಸೂರಿ ಸರ್ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ ಸ್ಟ್ರೈಟಾಗಿ ಮಾತಾಡೋವಂಥದ್ದು ಒಂದಷ್ಟು ಇರುತ್ತೆ, ಆ ಬೋಲ್ಡ್ನೆಸ್ ಇರುತ್ತೆ ಹೀರೋ ಜೊತೆಗೆ. ಅಂದರೆ ಈ ಥರದ ಪ್ಯಾಟರ್ನ್ ಆಫ್ ಸಿನಿಮಾಗಳಲ್ಲಿ ಸೊ ಆ ಒಂದು ವಿಷಯಕ್ಕೆ ಎಲ್ಲ ಅಂದರೆ ಹೀರೋ ಹೇಳ್ತಾರೆ ಒಂದು ಕಡೆ ಮೇಘ ಅನ್ನೋ ಥರದ್ದು. ಸೊ ಆ ಒಂದು ವಿಷಯಕ್ಕೆ ಆಮೇಲೆ ಚೇಂಜ್ ಓವರ್ಸ್ ತುಂಬ ಇದೆಯಲ್ಲ. 15 ಇಯರ್ಸ್ ಹುಡುಗಿಯಿಂದ 35 ಇಯರ್ಸ್ ವುಮೆನ್ವರೆಗೂ ಹೋಗುವಂಥ ಕ್ಯಾರೆಕ್ಟರ್ಸು ಹಾಗಾಗಿ ಇದೆ. ಲೈಕ್ ನಮ್ಮಿಬ್ಬರು ಕಾನ್ವರ್ಸೇಷನ್ಸೂ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಲೈಕ್ ಒಂದು ಆ್ಯಕ್ಚುಲ್ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಗ್ಲೋರಿಫೈಡ್ ಆಗಿ ಮಿಕ್ಕಿದ ಸಿನಿಮಾದಲ್ಲಿ ತೋರಿಸ್ತಾರೆ, ಲೈಕ್ ದ ಹ್ಯಾಪಿ ಪಾರ್ಟ್ ಅಂತ ಅಷ್ಟೇ. ಬಟ್ ನಮ್ದಲ್ಲಿ ತೋರಿಸಿರೋದು ನಾವು ಆ್ಯಕ್ಚುಲಿ ಇರೋ ಪ್ರಾಬ್ಲಮ್ಸ್ಗಳು, ಅವ್ರಿಗಿಬ್ರಿಗೂ ಹೇಳೋದು ಒಂದೇ ವಿಷಯ ಆಗಿರ್ಬೋದು, ಬಟ್ ಹೇಳೋ ರೀತಿಗಳು ಬೇರೆ ಇರುತ್ತೆ. ಇಲ್ಲಾಂದರೆ ಒಂದು ವಿಷಯದ ಒಂದು ಟಾಪಿಕ್ ಮೇಲೆ ಇಬ್ರಿಗೂ ಆಗುವಂಥ ಆರ್ಗ್ಯುಮೆಂಟ್ಸ್ ಆಗಿರಲಿ ಎಲ್ಲ ತುಂಬ ರಿಯಾಲಿಸ್ಟಿಕ್ ಆಗಿದೆ. ತುಂಬ ಓವರ್ ದ ಬೋರ್ಡು ಇಲ್ಲ, ತುಂಬ ಇದೂ ಇಲ್ಲ. ತುಂಬ ಇಬ್ಬರ ಮಧ್ಯೆ ಇಬ್ಬರು ಪ್ರೀತಿಸೋರು ಇಬ್ಬರ ಮಧ್ಯೆ ಆಗುವಂಥ ಜಗಳಗಳಾಗಿರಲಿ, ಮನಸ್ತಾಪಗಳಾಗಿರಲಿ, ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಲಿ, ಇಲ್ಲಾಂದರೆ ಒಬ್ಬರು ಲೈಕ್ ಇದು ನಾನು ನಿನಗಿದ್ದೀನಿ ಅಂತ ಹೇಳೋದಾಗಿರಲಿ, ಎಲ್ಲ ತುಂಬ ರಿಯಲ್ ಆಗಿ ತೋರಿಸಿದ್ದೀವಿ ನಾವು ಆದಷ್ಟು. ಈ ಸಿನಿಮಾ ಮಾಡೋಕ್ಕಿಂತ ಮೊದಲು ಕತೆ ಕೇಳಿದ್ಮೇಲೆ ಓಕೆ ಇದಕ್ಕೂ ಆದಂಥ ಒಂದು ತಯಾರಿ ಬೇಕಿರುತ್ತೆ. ಸೊ ಆ ತಯಾರಿಯಲ್ಲಿ ನೀವು ಯಾವುದಾದ್ರೂ ಈ ಥರದ್ದು ನೋಡಿದ್ರೆ ಅಂದರೆ ಒಂದಷ್ಟು ಜನ ನೋಡಿರ್ತೀರಾ ಅಥವಾ ಸಿನಿಮಾಗಳೇ ನೋಡಿದ್ದೀರಾ ಗೊತ್ತಿಲ್ಲ ನನಗೆ, ಆ ಥರದ್ದು ಪ್ರಿಪ್ರೇಷನ್ ಹೇಗಿತ್ತು ಅಂತ?
ಒಂದು ಸಿನಿಮಾ ಹಂಗಂತಿಲ್ಲ, ಕಲೆಕ್ಟಿವ್ಲಿ ಒಂದು ತುಂಬ ಸಿನಿಮಾಗಳು ತೋರಿಸಿದ್ರು ನಮ್ಮ ಡೈರೆಕ್ಟರೇ ನಮಗೆ, ಇದೆಲ್ಲ ನೋಡ್ಕೊಳ್ಳಿ ಒಂದ್ಸಲ ಅಂತ ಹೇಳಿ. ಸೊ ನಾವು ಆ್ಯಕ್ಚುಲಿ ಆಫೀಸಲ್ಲಿ ಕೂತು ಸಿನಿಮಾಗಳು ನೋಡೋದೇ ಒಂದು ಇದು ಮಾಡ್ತಾ ಇದ್ವಿ, ಪ್ರಾಸೆಸ್ ಆಗಿ ಮಾಡ್ತಿದ್ವಿ. ಬಿಕಾಸ್ ಏನಂತಾರೆ, ಇಲ್ ಬಿ ಈಸಿಯರ್, ನಮಗೊಂದು ರೆಫರೆನ್ಸ್ ಅನ್ನೋದೊಂದು ಇದ್ದಾಗ, ಓಕೆ ಅವರು ಹೇಗೆ ಟ್ರಾನ್ಸಿಷನ್ ಆದರು ಒಂದು ಆ್ಯಕ್ಟರು, ಅವರು ಸ್ಕೂಲು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಇವಾಗ 3 ಮೂವಿ ನಮಗೆ ತೋರಿಸಿದ್ರು, ಹೇಳಿದ್ರು ಲೈಕ್ ಇದನ್ನು ನೋಡಿ ಅಂತ. ಸೊ ಅದರಲ್ಲಿ ಧನುಷ್ ಅಂಡ್ ಶ್ರುತಿ ಹಾಸನ್ ಒಂದು ಸ್ಕೂಲಿಂದ ಮತ್ತೆ ಒಂದು ಮೆಚೂರ್ಡ್ ಮ್ಯಾರಿಡ್ ಕಪಲ್ ತನಕ ತೋರಿಸಿದಾರಲ್ಲ. ಸೊ ಹಾಗಾಗಿ ಆ ಥರ ನೋಡಿದಾಗ ಓಕೆ ಅವ್ರು ಏನೇನು ಚೇಂಜ್ ಮಾಡಿದ್ದಾರೆ, ಏನೇನು ಮಾಡ್ಬೋದು, ನಾವು ಹೇಗೆ ಅಡ್ಯಾಪ್ಟ್ ಮಾಡ್ಕೋಬೋದು ನಮ್ಮ ಕ್ಯಾರೆಕ್ಟರ್ಸ್ಗೆ ಅಂತ. ಇವಾಗ ಸ್ಕೂಲಲ್ಲಿದ್ದಾಗ ನಾವೊಂದು ಡಿಫ್ರೆಂಟ್ ಮೈಂಡ್ಸೆಟ್ಟಲ್ಲಿ ಇರ್ತೀವಿ, ಒಂದು ಡಿಫ್ರೆಂಟ್ ಏನಂತಾರೆ ಥಾಟ್ ಪ್ರಾಸೆಸ್ಸಲ್ಲೇ ಇರ್ತೀವಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ ಎಲ್ಲನೂ ಒಂದು ಸ್ವಲ್ಪ ಏನಂತಾರೆ ಇಲ್ ಬಿ ವೆರಿ ಲೈಕ್ ಹುಡುಗಾಟ ಥರ, ಲೈಕ್ ಫನ್ ಅಂದ್ಕೊಂಡು ಏನು ಸೀರಿಯಸ್ ಆಗಿ ತೊಗೊಳಲ್ಲ ಲೈಫಲ್ಲಿ. ಕಾಲೇಜಿಗೆ ಬಂದಮೇಲೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ನಾನು ಬಿಟ್ಟರೆ ಜಗತ್ತೇ ಇಲ್ಲ, ನಾನು ಯೋಚನೆ ಮಾಡೋದು, ನಾನು ನೋಡೋದೇ ಅಷ್ಟೇ ಜಗತ್ತು ಅಂತ. ಆಮೇಲೆ ಹೊರಗೆ ಬಂದಮೇಲೆ ಈ ಸೊಸೈಟಲ್ ನಾರ್ಮ್ಸಿಗೆ ನಾವಿದ್ದಾಗ ಅದೇ ಬೇರೆ ಜಗತ್ತಾಗುತ್ತೆ. ಸೊ ಆ ಗ್ರೋತ್ ಏನಿದೆ ಅದಕ್ಕೆ ತಕ್ಕನಾಗೆ ನಾವು ಏನಂತಾರೆ ಆ ಸ್ಕೆಡ್ಯೂಲಲ್ಲಿ ಆ ಶೂಟ್ ಮಾಡ್ತಿರ್ಬೇಕಾದಾಗ ಅಷ್ಟೇ ಯೋಚನೆ ಮಾಡಬೇಕಾಗಿತ್ತು. ಸೊ ಆ ಥರದ್ದೆಲ್ಲ ಒಂದು ಸ್ವಲ್ಪ ಪ್ರಿಪರೇಷನ್ಸ್ಗಳು ನಡೀತಿತ್ತು. ನಾವು ಪ್ರತಿ ಸ್ಕೆಡ್ಯೂಲ್ ಮುಂಚೆ ನಾವು ಶುರು ಮಾಡಿದ್ದು ಆ್ಯಕ್ಚುಲಿ ಸೆಕೆಂಡ್ ಹಾಫಿಂದ ಸಿನಿಮಾ ಶೂಟ್ ಮಾಡೋದಕ್ಕೆ. ನಾವು ಲಾಸ್ಟ್ ಡೇನೇ ಈ ಶೂಟ್ ಮಾಡಿದ್ದು ಸ್ಕೂಲ್ ಪೋರ್ಷನ್. ಸೊ ಹಾಗಾಗಿ ನಾವು ಪ್ರತಿ ಸ್ಕೆಡ್ಯೂಲ್ ಮುಂಚೆ ಏನೇನು ಸೀನ್ಸ್ ಇದೆ, ಏನೇನು ಮಾಡ್ತಿದ್ದೀವಿ ಅಂತ ಒಂದು ಲಿಸ್ಟ್ ಬರೋದು. ಸೊ ಆ ಲಿಸ್ಟ್ನ ಇಟ್ಕೊಂಡು ಓಕೆ ಈ ಸೀನ್ಗೆ ನಾನು ಏನು ಮೈಂಡ್ಸೆಟ್ಟಲ್ಲಿ ಇರಬೇಕು ಅಂತ ಪ್ರಿಪೇರ್ ಆಗಿ ಸೆಟ್ಟಿಗೆ ಹೋಗ್ತಿದ್ವಿ. ಬೇಸಿಕಲಿ ಚೈಲ್ಡ್ಹುಡ್ಡಿಂದ ಒಂದಷ್ಟು ಸಿನಿಮಾಗಳು ನೋಡ್ಕೊಂಡು ಬಂದಿರ್ತೀರ. ನಿಮಗೆ ತುಂಬ ಇಷ್ಟ ಆಗದಂಥ ಕಲಾವಿದರಾಗಿರ್ಬೋದು, ಅಥವಾ ಒಂದು ಇಲ್ಲ ಇವ್ರ ಥರ ಆಗಬೇಕು ಅಂತ ಅನಿಸಿದ್ದುಂಟಾ? ತುಂಬ ಜನ ಆ್ಯಕ್ಚುಲಿ ಕಲೆಕ್ಟಿವ್ಲಿ ತುಂಬ ಜನ ಇದ್ದಾರೆ, ಹಾಗೆ ಒಬ್ಬರು ಅಂತ ಹೇಳೋದಕ್ಕಾಗಲ್ಲ. ಬಟ್ ನನಗೆ ಏನಂತಾರೆ, ಒಂದು ಸಿನಿಮಾ ನೋಡಿದಾಗ ಆ ಸಿನಿಮಾದ ಕ್ಯಾರೆಕ್ಟರ್ಗಳು ನನಗೆ ತುಂಬ ಇಷ್ಟ ಆಯಿತು. ವ್ಯಕ್ತಿಗತ ಪರ್ಸನ್ ಬಿಟ್ಟು ನನಗೆ ಕ್ಯಾರೆಕ್ಟರ್ಸ್ ಒಂದು ಸ್ವಲ್ಪ ಸಿನಿಮಾ ನೋಡಿದಾಗ ಇದು ಚೆನ್ನಾಗಿದೆಯಲ್ಲ, ಇದು ಏನಂತಾರೆ ಈ ರೇಂಜ್ ಆರ್ ವರ್ಸಿಟಾಲಿಟಿ ಏನಿದೆ ಅದು ನನಗೆ ತುಂಬ ಇಷ್ಟ ಆಗಿದ್ದು ಇದೆ ತುಂಬ ಜನದಲ್ಲಿ. ಸೊ ಹೆಂಗೆ ಫೀಲ್ ಆಗ್ತಿದೆ? ಇಂಡಸ್ಟ್ರಿ ಒಳಗೆ ಬಂದಿದ್ದೀರಾ, ತುಂಬ ದೊಡ್ಡದಿದೆ ಇಂಡಸ್ಟ್ರಿ, ತುಂಬ ಜನ ಇದ್ದಾರೆ ಆಲ್ರೆಡಿ ಪ್ರೂವನ್. ಸೊ ಹೇಗೆ ಕಾಣ್ತಿದೆ ನಿಮಗೆ ಈ ಒಂದು ಸಿಚುವೇಶನಲ್ಲಿ? ಅಷ್ಟೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಈ ಕರೆಂಟ್ ಫೇಸಲ್ಲಿ ಏನಂತಾರೆ ರಿಲೀಸ್ ಆಗ್ತಿದೆ, ಅದೇ ಒಂದು ಏನಂತಾರೆ ಒಂದು ರೋಲರ್ ಕೋಸ್ಟರ್ ಫೀಲಿಂಗ್. ಸೊ ಸದ್ಯಕ್ಕೆ ಗೊತ್ತಿಲ್ಲ, ರಿಲೀಸ್ ಆದಮೇಲೆ ನೋಡಬೇಕು ಅದು ಹೇಗೆ ಇದಾಗುತ್ತೆ ಅಂತ. ಇನ್ನೂ ನಾನು ಪ್ರಾಸೆಸ್ಸೇ ಮಾಡಿಲ್ಲ, ಇನ್ನೂ ಲೈಕ್ ಅಷ್ಟು ಫೇಸ್ ಮಾಡಬೇಕಾಗಿಲ್ಲ ಅಲ್ಲ. ಸೊ ಇವಾಗ ನೋಡಬೇಕು ರಿಲೀಸ್ ಆದಮೇಲೆ ಹೇಗಿರುತ್ತೆ ಅಂತ. ಸೊ ಎಲ್ಲವೂ ಮೊದಲುಗಳು ನಿಮಗೆ. ಸೊ ರಿಲೀಸು ಕೂಡ ಫಸ್ಟು ಸಿನಿಮಾ ತುಂಬ ಮೊದಲುಗಳಿಗೆ ನಿಮಗೆ ಅಂದರೆ ಲೈಫಲ್ಲಿ. ಸೊ ಆ ಒಂದು ವಿಷಯಕ್ಕೆ ಒಂದು ಸಣ್ಣ ನಿರೀಕ್ಷೆ, ಓಕೆ ನನ್ನ ಸಿನಿಮಾ ಹಿಂಗೆ ಆಗ್ಬೋದು, ಒಂದು ಡೈಲಮ್ ಅಂತೂ ನಿಮ್ಮ ಮೈಂಡಿಗೆ ಬಂದಿರುತ್ತೆ, ಆ ಥರದ್ದು ಹಂಚ್ಕೋದ ಅಂತ? ಅಂದರೆ ಒಂದೇನಂದರೆ ಸರ್, ಈ ಸಿನಿಮಾದಲ್ಲಿ ಬಿಕಾಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಲೇಯರ್ಸ್ ಆ್ಯಂಡ್ ಏನಂತಾರೆ ಒಂದು ಫೈನ್ಲಿ ಮೇಡ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು. ಅದು ಸಿನಿಮಾ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಏನಂತಾರೆ ಇದರಲ್ಲಿ ಏನಂತಾರೆ ಬರೀ ಹೀರೋ ಓರಿಯೆಂಟೆಡು, ಹೀರೋಯಿನ್ ಆ ಥರ ಏನಿಲ್ಲ. ಒಂದು 10-15 ಕ್ಯಾರೆಕ್ಟರ್ಸ್ ಇದೆ, ಎಲ್ಲ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬೇಸ್ಡ್ ಆಗೇ ಮಾಡಿರೋದು. ಸೊ ಹಾಗಾಗಿ ಈ ಸಿನಿಮಾ ಡೆಫಿನೆಟ್ಲಿ ಜನ ನೋಡಿ ಥಿಯೇಟರ್ನ ಆಚೆ ಬಂದಾಗ ಅವ್ರಿಗೆ ಆ ಫೀಲಿಂಗ್ ಬಂದೇ ಬರುತ್ತೆ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ. ಅಟ್ಲೀಸ್ಟ್ ಚರ್ಚೆ ಮಾಡೋದು ಒಂದು ಟಾಪಿಕ್ ಅದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮೇ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಈ ಥರ ಒಂದು ಕತೆ ಬರೋದೇನೆ ತುಂಬ ರೇರ್ ಆರ್ಟಿಸ್ಟಿಗೆ. ನನಗೆ ಮೊದಲೇ ಸಿನಿಮಾಗೇ ಬಂದಿದೆ. ಸೊ ಹಾಗಾಗಿ ಆ ಖುಷಿ ಇದೆ. ಲೈಕ್ ಏನಂತಾರೆ ಇವಾಗ ಜನ ನೋಡಿದ್ಮೇಲೆ ಅವ್ರು ಹೇಗೆ ರಿಸೀವ್ ಮಾಡ್ಬೋದು, ಇದನ್ನು ಹೇಗೆ ತಗೋಬೋದು ಅಂತ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಏನಾಗ್ಬೋದು ಅಂತ. ಸೊ ಅದೊಂದಿದೆ. ಬಟ್ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ನನಗೆ ಮೊದಲನೇದೇ ಇಷ್ಟು ಒಳ್ಳೆ ಕಾಸ್ಟಿನ ಒಂದು ಒಳ್ಳೆ ಸ್ಟೋರಿ ಬಂದಿರೋದು. ಇಲ್ಲ, ನಿಮ್ಮ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡಿದ್ರೆ ಐ ಥಿಂಕ್. ತುಂಬ ಪ್ಯಾಷನಬಲ್ ಟೀಮ್ ಇದು. ಪ್ರೊಡಕ್ಷನ್ ಹೌಸ್ ಹಂಗಿದೆ, ಡೈರೆಕ್ಟರ್ ತುಂಬ ಪ್ಯಾಷನೇಟಾಗಿ ಕಾಣ್ತಿದ್ದಾರೆ, ಕಂಟೆಂಟ್ ಹಂಗೆ ಕಾಣ್ತಿದೆ, ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಇಷ್ಟೊತ್ತು ಮಾತುಕತೆ ಸಿಕ್ಕಿದ್ದಕ್ಕೆ. 6ನೇ ತಾರೀಕು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಇದು ಮೇಘನಾ, JC ಮೇಘನಾ ಆ್ಯಂಡ್ ಭಾವನಾ ರೆಡ್ಡಿ ಅವರ ಮಾತುಕತೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ಪ್ರಾಮಿಸಿಂಗಾಗಿ ಕಾಣ್ತಿರೋಂಥ ಒಂದು ತಂಡ ಇದು. ಸೊ ನೋಡಿ, ಮೊದಲನೇ ಸಿನಿಮಾ, ನನಗೆ ಮೊದಲನೇ ಸಂದರ್ಶನ. ಸೊ ಅವರ ಕಾನ್ಫಿಡೆಂಟು, ಅವರ ಮಾತು, ಅವರು ತಿಳ್ಕೊಂಡಿರೋ ರೀತಿ, ಅವರು ಬಂದಿರೋ ಜರ್ನಿ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣ್ತಿದೆ. ಬಹುಶಃ
ತುಂಬ ದೊಡ್ಡದಾಗಿದೆ ಅಂತ ಕಾಣ್ತದೆ ಇವರಿಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇದು ಈ ಹೊತ್ತಿನ ವಿಶೇಷ. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ, OTT ಅವ್ರಿಗೂ ಕಾಯಬೇಡಿ. ನಮಸ್ಕಾರ.